ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರಗಳು. ಇವತ್ತು ಭಾರತ ಸಂವಿಧಾನದ ಒಂದು ಪ್ರಮುಖವಾಗಿರತಕ್ಕಂತಹ ಟಾಪಿಕ್ ಸಂಬಂಧಪಟ್ಟಂತೆ ಇವತ್ತಿನ ದಿನದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಈ ಒಂದು ಟಾಪಿಕ್ ಅಂತಂದರೆ ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥದ್ದು. ಯಾವುದು ಅಂತಂದರೆ ಮೂಲಭೂತ ಕರ್ತವ್ಯಗಳು. ಈ ಒಂದು ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥ ವಿಷಯಕ್ಕೆ ಬಂದಾಗ ಇದನ್ನ ಸಂವಿಧಾನದ 4A ಭಾಗದಲ್ಲಿ ಕಾಣಬಹುದು. ಸಂವಿಧಾನದ 4A ಭಾಗದಲ್ಲಿ ಕಾಣಬಹುದು. ಅದೇ ರೀತಿಯಾಗಿ 51A ವಿಧಿಯ ಅಡಿಯಲ್ಲಿ ಕಾಣಬಹುದು. ಈ ಒಂದು ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥದ್ದು ಸಂವಿಧಾನ ಜಾರಿಗೆ ಬಂದಾಗ ಇದ್ವಾ ಅಂತಕ್ಕಂಥದ್ದು. ಸಂವಿಧಾನ ಜಾರಿಗೆ ಬಂದಾಗ ಈ ಒಂದು ಮೂಲಭೂತ ಕರ್ತವ್ಯಗಳು ಇದ್ದಿಲ್ಲ. ಯಾಕೆ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಅಂತ ಬಂದಾಗ 1975ರಲ್ಲಿ ಈ ಒಂದು ನಮ್ಮ ದೇಶದಲ್ಲಿ ಇದನ್ನು ಸುಮಾರು ಪ್ರಶ್ನೆ ಕೇಳಿದರೆ 1975ರಲ್ಲಿ ಈ ಒಂದು ಆಂತರಿಕ ತುರ್ತು ಪರಿಸ್ಥಿತಿ ಅಥವಾ ಆಂತರಿಕ ಬಿಕ್ಕಟ್ಟು, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎಂದು 1975ರಲ್ಲಿ ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರು. 1975ರಿಂದ 1977ರವರೆಗೆ ಈ ಒಂದು ಆಂತರಿಕ ಬಿಕ್ಕಟ್ಟು ಅಂತಕ್ಕಂತಹ ಒಂದು ವಿಚಾರದಿಂದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಈ ಒಂದು ಯಾವಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗುತ್ತೆ ಆ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳೇನಾಗ್ತವೆ ಅಂತಂದಾಗ ರದ್ದಾಗ್ತವೆ ಅಂತಕ್ಕಂಥದ್ದು. ಮೂಲಭೂತ ಹಕ್ಕುಗಳ ಮೇಲೆ ಮಿತಿಯನ್ನು ಹೇರಲಾಗುತ್ತೆ. ಅಂತ ಸಂದರ್ಭದಲ್ಲಿ ಜನರು ಯಾವ ಕಾರ್ಯವನ್ನು ಮಾಡಿದರೆ ಸರಿ, ಯಾವ ಕಾರ್ಯವನ್ನು ಮಾಡಿದರೆ ತಪ್ಪು ಅಂತಕ್ಕಂಥದ್ದು, ಅಂದರೆ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರತಕ್ಕಂತಹ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಗೊಂದಲ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ಇಂದಿರಾ ಗಾಂಧಿ ಅಂತಕ್ಕಂಥವ್ರು ಪ್ರಧಾನಮಂತ್ರಿ ಆಗಿದ್ರು. ಅವರು ಏನ್ ಮಾಡ್ತಾರೆ, ತಮ್ಮ ಸಚಿವ ಸಂಪುಟದ ಒಬ್ಬ ವ್ಯಕ್ತಿಯನ್ನ, ಯಾರು ಅಂತಂದಾಗ ಸರ್ದಾರ್ ಸ್ವರ್ಣ ಸಿಂಗ್ ಅಂತಕ್ಕಂಥವ್ರು. ಸರ್ದಾರ್ ಸ್ವರ್ಣ ಸಿಂಗ್ ಅಂತಕ್ಕಂಥವ್ರು 1952ರಿಂದ 1977ರವರೆಗೆ ಅವರು ಈ ಒಂದು ಕೇಂದ್ರ ಸಚಿವ ಸಂಪುಟದ ಒಂದು ಸಚಿವರಾಗಿರ್ತಕ್ಕಂಥವ್ರು, ಮಂತ್ರಿಮಂಡಲದ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿದ್ದರು. ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ 1976ರಲ್ಲಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತಕ್ಕಂಥದ್ದು. ಈ ಒಂದು ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದಾಗ ಈ ಒಂದು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಿದೆ ಅಂತ ಗೊತ್ತಿರಬೇಕು. ಈ ಒಂದು ಸರ್ದಾರ್ ಸ್ವರ್ಣ ಸಿಂಗ್ ನೇತೃತ್ವದಲ್ಲಿ ಈ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಈ ಒಂದು ಸಮಿತಿ ಅಂತಕ್ಕಂಥದ್ದು ಅನೇಕ ಸಂವಿಧಾನಗಳನ್ನು ಅಧ್ಯಯನ ಮಾಡುತ್ತೆ. ಈ ಒಂದು ಅನೇಕ ಸಂವಿಧಾನಗಳಲ್ಲಿ ಏನು ಮಾಡುತ್ತೆ, ಚರ್ಚೆ ಮಾಡಿದಾಗ ಕೊನೆಗೆ ಈ ಒಂದು ಸಮಿತಿ ಅಂತಕ್ಕಂಥದ್ದು ರಷ್ಯಾ ಸಂವಿಧಾನವನ್ನು ಅಧ್ಯಯನ ಮಾಡಿ ರಷ್ಯಾದಲ್ಲಿರ್ತಕ್ಕಂತಹ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಅಧ್ಯಯನ ಮಾಡಿ ಆ ಒಂದು ಮೂಲಭೂತ ಕರ್ತವ್ಯಗಳನ್ನು ಭಾರತದಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು. ಆ ಭಾರತದಲ್ಲಿ ಸೇರಿಸಬೇಕು ಅಂತ ಏನ್ ಮಾಡುತ್ತೆ, ಆ ಸಂದರ್ಭದಲ್ಲಿ ಆ ಸಮಿತಿ ಅಂತಕ್ಕಂಥದ್ದು 8 ಮೂಲಭೂತ ಕರ್ತವ್ಯಗಳನ್ನ ಈ ಒಂದು ಭಾರತದ ಸಂವಿಧಾನಕ್ಕೆ ಸೇರಿಸುವಂತೆ ಸಂಸತ್ತಿಗೆ ಶಿಫಾರಸು ಮಾಡುತ್ತೆ. ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತಕ್ಕಂಥದ್ದು ಈ ಒಂದು 8 ಮೂಲಭೂತ ಕರ್ತವ್ಯಗಳನ್ನ ಈ ಒಂದು ಸಂವಿಧಾನಕ್ಕೆ ಸೇರಿಸುವಂತೆ ಶಿಫಾರಸು ಮಾಡುತ್ತೆ. ಆ ಸಂದರ್ಭದಲ್ಲಿ ಆ 8 ಮೂಲಭೂತ ಕರ್ತವ್ಯಗಳ ಸಂಬಂಧಪಟ್ಟಂತೆ ಈ ಒಂದು ಸಂಸತ್ನಲ್ಲಿ ಚರ್ಚೆ ಆಗುತ್ತೆ. ಆದರೆ 8ರಲ್ಲಿ ಆ 3 ಕರ್ತವ್ಯಗಳನ್ನ ತೆಗೆದುಹಾಕಲಾಗುತ್ತೆ. ಯಾವ 3 ಕರ್ತವ್ಯಗಳು ಅಂತ ಬಂದಾಗ ಕಾನೂನನ್ನ ಮೀರಿದವರಿಗೆ ದಂಡ ವಿಧಿಸಬೇಕು ಅಂತಕ್ಕಂಥದ್ದು ಒಂದು, ಅದಲ್ಲದೆ ತೆರಿಗೆ ಅಂತಕ್ಕಂಥದ್ದು ಕಡ್ಡಾಯವಾಗಿ ಪಾವತಿಸಲೇಬೇಕು ಅಂತಕ್ಕಂತಹ ಒಂದು ಅಂಶವನ್ನ, ಈ ರೀತಿಯಾಗಿ ಇನ್ನೊಂದು ಅಂಶ ಯಾವುದು ಅಂತಂದಾಗ ಆ ಸಂದರ್ಭದಲ್ಲಿ ಯಾವುದು ಅಂತಂದಾಗ ಈ ಒಂದು ಉಪಬಂಧಗಳನ್ನ ಯಾವುದೇ ಕಾರಣಕ್ಕಾಗಿ, ಅಂದರೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಉಪಬಂಧಗಳನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಾರದು ಅಂತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂತಹ 3 ಅಂಶಗಳನ್ನ ತೆಗೆದುಹಾಕಲಾಗುತ್ತೆ. ನಂತರ ಉಳಿದಿರತಕ್ಕಂಥ 5 ಅಂಶವನ್ನು ಯಥಾವತ್ತಾಗಿ ಸೇರಿಸಿ ಪ್ಲಸ್ 5 ಸೇರಿಸಿ 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯ ಮೂಲಕ ಒಟ್ಟು 10 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಯಿತು. 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಯಾವ ಭಾಗದಲ್ಲಿ ಸೇರಿಸಲಾಯಿತು ಅಂತಂದಾಗ 4A ಭಾಗದಲ್ಲಿ, ನಂತರ 51A ವಿಧಿಯಲ್ಲಿ ಸೇರಿಸಲಾಯಿತು.
ಪ್ರಸ್ತುತ ಇರತಕ್ಕಂತಹ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಅಂತ ಪ್ರಶ್ನೆ ಕೇಳ್ತಾರೆ. ಪ್ರಸ್ತುತ ಇರತಕ್ಕಂತಹ ಮೂಲಭೂತ ಕರ್ತವ್ಯಗಳ ಸಂಖ್ಯೆ 11 ಅಂತಕ್ಕಂಥದ್ದು. ಅಂದರೆ ಇನ್ನೊಂದನ್ನು ಯಾವಾಗ ಸೇರಿಸುವಂತಂದಾಗ 2002ರಲ್ಲಿ ಈ ಒಂದು 86ನೇ ತಿದ್ದುಪಡಿಯ ಮೂಲಕ 2002ರಲ್ಲಿ 86ನೇ ತಿದ್ದುಪಡಿಯ ಮೂಲಕ ಇನ್ನೊಂದು ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು ಅಂತಕ್ಕಂಥದ್ದು. ಅಂದರೆ ಪ್ರಸ್ತುತ ಇರತಕ್ಕಂತಹ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು ಅಂತಂದಾಗ 11 ಅಂತಕ್ಕಂಥದ್ದು. ನಂತರ ಇನ್ನೊಂದು ಅಂಶ ಬರುತ್ತೆ. 1999ರಲ್ಲಿ ಈ ಒಂದು JS ವರ್ಮಾ ಸಮಿತಿ ಅಂತ ಬರುತ್ತೆ. ಈ ಒಂದು ವರ್ಮಾ ಸಮಿತಿಯು ಸಹ ಈ ಒಂದು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತಹ ಒಂದು ಸಮಿತಿ ಅಂತ ಗೊತ್ತಿರಬೇಕು. ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತಹ ಸಮಿತಿಗಳಲ್ಲಿ ಮೇಜರ್ ಆಗಿರ್ತಕ್ಕಂಥದ್ದು ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. 1999ರಲ್ಲಿ ಈ ಒಂದು JS ವರ್ಮಾ ಸಮಿತಿ ಅಂತಕ್ಕಂಥದ್ದು ಸಹ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ ಅಂತಕ್ಕಂತಹ ಅಂಶವನ್ನು ನಾವು ತಿಳಿದಿರಬೇಕಾಗಿರತಕ್ಕಂಥದ್ದು. ಈ ಒಂದು ಮೂಲಭೂತ ಕರ್ತವ್ಯಗಳು ಕೆಳಕಂಡ ಯಾವ ಮೂಲಭೂತ ಕರ್ತವ್ಯಗಳಿದಾವೆ ಅವು ಯಾವುವು ಅಂತಕ್ಕಂಥದ್ದು ಸ್ವಲ್ಪ ನಾನು ನೋಡ್ತಾ ಇದ್ದೀನಿ. ನೀವು ನಂತರ ವಿಡಿಯೋವನ್ನು ಸ್ವಲ್ಪ ಪಾಸ್ ಮಾಡ್ಕೊಂಡು ಸಪರೇಟ್ ಆಗಿ ನೋಡ್ಕೊಳ್ರಿ. ಈ ಒಂದು 4A ಭಾಗದಲ್ಲಿ 51A ವಿಧಿಯಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿದಾವೆ ಅಂತಂದಾಗ ಇಲ್ಲಿ 1ನೇ ಮೂಲಭೂತ ಕರ್ತವ್ಯ ಅಂತಂದಾಗ 51A ಅಂತಕ್ಕಂಥದ್ದು. 51A ಅಂತಕ್ಕಂಥದ್ದು ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸೋದು. ಸಂವಿಧಾನ, ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜವನ್ನು ಗೌರವಿಸುವುದು 1ನೇ ಮೂಲಭೂತ ಕರ್ತವ್ಯ ಅಂತಕ್ಕಂಥದ್ದು. ನಂತರ ಸ್ವಾತಂತ್ರ್ಯ ಚಳವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು 51B ಅಂತಕ್ಕಂಥದ್ದು. ಸ್ವಾತಂತ್ರ್ಯ ಚಳವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು ಅಂತಕ್ಕಂಥದ್ದು. 51C ಅಂತಕ್ಕಂಥದ್ದು ಭಾರತದ ಸಾರ್ವಭೌಮತೆ, ಏಕತೆ, ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಮತ್ತು ಕಾಪಾಡುವುದು. ಭಾರತದ ಸಾರ್ವಭೌಮತೆ, ಏಕತೆ, ಸಮಗ್ರತೆಯನ್ನು ಎತ್ತಿಡಿಯುವುದು ಮತ್ತು ಕಾಪಾಡುವುದು ಅಂತಕ್ಕಂಥದ್ದು 51C. 51D ಅಂತಕ್ಕಂಥದ್ದು ಕರೆ ಬಂದಾಗ ರಾಷ್ಟ್ರವನ್ನು ರಕ್ಷಿಸುವುದು ಮತ್ತು ದೇಶ ಸೇವೆ ಮಾಡುವುದು. ಕರೆ ಬಂದಾಗ ರಾಷ್ಟ್ರವನ್ನು ರಕ್ಷಣೆ ಮಾಡೋ ಸಂದರ್ಭದಲ್ಲಿ ದೇಶ ಏನಾದರೂ ಕರೆ ಕೊಟ್ಟರೆ ನಾವು ರಾಷ್ಟ್ರ ರಕ್ಷಣೆ ಸಿದ್ಧವಾಗಿರಬೇಕು ಅಂತ ಅನಿಸುತ್ತೆ. 51E ಅಂತಕ್ಕಂಥದ್ದು ಸಾಮರಸ್ಯ, ಭ್ರಾತೃತ್ವ ಭಾವನೆಯನ್ನು ಬೆಳೆಸಿಕೊಳ್ಳುವುದು. ಸಾಮರಸ್ಯತೆ ಮತ್ತು ಭ್ರಾತೃತ್ವ ಭಾವನೆಯನ್ನು ಬೆಳೆಸಿಕೊಳ್ಳುವುದು ಅಂತಕ್ಕಂಥದ್ದು. 51F ಅಂತಕ್ಕಂಥದ್ದು ನಮ್ಮ ಸಮ್ಮಿಶ್ರ ಸಂಸ್ಕೃತಿಯನ್ನು, ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಅಂತಕ್ಕಂಥದ್ದು. ಸಮ್ಮಿಶ್ರ ಈ ಒಂದು ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸುವುದು ಮತ್ತು ಪರಂಪರೆಯನ್ನು ಗೌರವಿಸುವುದು ಅಂತಕ್ಕಂಥದ್ದು. 51G ಅಂತಕ್ಕಂಥದ್ದು ಅರಣ್ಯಗಳು, ಸರೋವರ, ನದಿಗಳು, ವನ್ಯಜೀವಿಗಳು ಒಳಗೊಂಡಿರ್ತಕ್ಕಂತಹ ಈ ಒಂದು ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು ಅಂತಕ್ಕಂಥದ್ದು. ಸ್ವಲ್ಪ ಪಾಸ್ ಮಾಡ್ಕೊಳ್ರಿ, ಸಪರೇಟ್ ಆಗಿ ನೋಡ್ಕೊಳ್ರಿ. ಸ್ವಲ್ಪ ಇದರ ಬಗ್ಗೆ ಪ್ರಶ್ನೆಗಳಿಗೆ ಕೇಳಿದರೆ ಒಂಚೂರು ಗೊತ್ತಿರಲಿ ಅಂತ ಹೇಳ್ತಕ್ಕಂಥದ್ದು. ನಂತರ 51H ಅಂತಕ್ಕಂಥದ್ದು ವೈಜ್ಞಾನಿಕ ಮತ್ತು ಮಾನವೀಯ ಗುಣಗಳನ್ನು, ವಿಚಾರಣಾ ಸುಧಾರಣೆ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಅಂತಕ್ಕಂಥದ್ದು. ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಅಂತಕ್ಕಂಥದ್ದು. 51I ಅಂತಕ್ಕಂಥದ್ದು ಸಾರ್ವಜನಿಕ ಆಸ್ತಿಯನ್ನು ಸಂರಕ್ಷಿಸುವುದು ಅಂತಕ್ಕಂಥದ್ದು. ಸಾರ್ವಜನಿಕ ಆಸ್ತಿಯನ್ನು ಸಂರಕ್ಷಿಸುವುದು. ನಂತರ 51J ಅಂತಕ್ಕಂಥದ್ದು ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಸಾಧಿಸಿ ರಾಷ್ಟ್ರದ ಪ್ರಗತಿಗೆ, ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಈ ಒಂದು ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಏನು ಮಾಡ್ತಕ್ಕಂಥದ್ದು ಶ್ರಮಿಸುವುದು ಅಂತಕ್ಕಂಥದ್ದು. ನಂತರ 51K ಅಂತಕ್ಕಂಥದ್ದು ನಂತರ ಸೇರಿಸಿರ್ತಕ್ಕಂಥದ್ದು 6ರಿಂದ 14 ವರ್ಷದ ಎಲ್ಲ ಮಕ್ಕಳನ್ನು ಶಾಲೆಗೆ ಕಳಿಸುವುದು ಪಾಲಕರ ಅಥವಾ ಪೋಷಕರ ಕರ್ತವ್ಯ ಅಂತಕ್ಕಂಥದ್ದು. ಇಷ್ಟು ಈ ಒಂದು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತಹ ಚಿಕ್ಕ ವಿಡಿಯೋ. ತಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.